ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋಲ್ಲಿ ಬರತಕ್ಕಂಥ ಮಾಹಿತಿ ತಮ್ಗೇನಾದ್ರು ಇಷ್ಟ ಆದರೆ ಅಥವಾ ಸತ್ಯ ಅನ್ಸಿದ್ರೆ ನಿಮ್ಮ ಬಂಧು ಮಿತ್ರರಿಗೆ ತಿಳಿಸೋದನ್ನ ಮರಿಬೇಡಿ, ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬಂಧು ಮಿತ್ರರಿಗೂ ಈ ಚಾನಲ್ ಬಗ್ಗೆ ಮಾಹಿತಿ ಹೇಳೋದನ್ನ ಮರಿಬೇಡಿ. ತಮಗೆಲ್ಲ ನನ್ನ ಹಿಂದಿನ ವಿಡಿಯೋಲಿ ಒಂದು ಹೈಯರ್ ಎಜುಕೇಶನ್ ಬಗ್ಗೆ ಅಂದ್ರೆ ಒಂದು ಎಜುಕೇಶನ್ ಬಗ್ಗೆ ಹೇಳಿದೆ. ಏನಪ್ಪಾ ಅಂದ್ರೆ ಒಂದು ಸೆಕೆಂಡ್ರಿಯಿಂದ PUC ಬಗ್ಗೆ ತನಕ ಹೇಳಿದ್ದೆ. ಯಾಕಂದ್ರೆ ಇದೆಲ್ಲ ಒಂದಕ್ಕೊಂದು ಲಿಂಕ್ ಇದೆ. ಈ ಒಂದು 9ನೇ ಮನೆ ನಾವು ಎಲ್ಲಿ ಯಾವ ಜಾಗದಲ್ಲಿ ನೋಡ್ತೀವಪ್ಪ ಅಂದ್ರೆ ಹೈಯರ್ ಎಜುಕೇಶನ್ ಅಂದ್ರೆ ಎಷ್ಟೋ ಜನರಿಗೆ ಒಂದು MBBS ಆಗಿರ್ಬೋದು, ಅಥವಾ ಒಂದು IAS KS, ಅಥವಾ ಒಂದು ಸಾಕಷ್ಟು ಹೈಯರ್ ಎಜುಕೇಶನ್ ಎಲ್ಲಪ್ಪ ಅಂದ್ರೆ ನಾವು 9ನೇ ಮನೆಯನ್ನ ನಾವು ನೋಡ್ತೀವಿ. ಈ 9ನೇ ಮನೆ ನಮ್ಮ ಒಂದು ಕೆಲ್ಸದ ವಿಚಾರಕ್ಕೂ ಕೂಡ ಒಂದು ಲಿಂಕ್ ಅನ್ನೋದು ಬರುತ್ತೆ. ಹಾಗಾಗಿ ಎಷ್ಟೋ ಜನ ಏನಪ್ಪಾ ಅಂದ್ರೆ ಈ ಸೆಕೆಂಡರಿ ಎಜುಕೇಶನ್ ಅಂದ್ರೆ ಒಂದು SLC ಇಂದ PUC ಹೋಗೋ ಸಮಯದಲ್ಲೂ ಕೂಡ ಈ ಒಂದು ವಿದ್ಯಾಭ್ಯಾಸದಲ್ಲಿ ಎರಡೂ ಮನೇನು ಈ ಕೆಲ್ಸದ ಬಗ್ಗೆ ನಾವು ನೋಡ್ಕೋಬೇಕಾಗತ್ತೆ. ಏನಂದ್ರೆ ಈ ಜಾತಕ ಅನ್ನೋದೇ ಒಂದಕ್ಕೊಂದು ಲಿಂಕ್ ಇದ್ದಂಗೆ. ಹಾಗಾಗಿ ಯಾವ ಸಮಯದಲ್ಲೂ ಅಂದ್ರೆ ತಮ್ಗೆ ತಿಳಿಸಿದ್ದೆ, ಒಂದು ಮಗು ಹುಟ್ಟಿನಿಂದ ಮಧ್ಯಂತರ ಕಾಲ, ತದನಂತರದ ಮೇಲೆ ಈ SLC ಇಂದ PUC ಈ ಎರಡು ಮಧ್ಯದಲ್ಲೂ ನಾವು ವಿಚಾರಿಸ್ಕೋಬೇಕು. ಎರಡನೇದೇನಪ್ಪ ಅಂದ್ರೆ ಒಂದು PUC ಒಂದು PUCನೂ ಆಯ್ತು, ಒಂದು ಹೈಯರ್ ಎಜುಕೇಶನ್ ಅಂದ್ರೆ PhD ಮಾಡ್ತಾನ ಅಥವಾ ಏನೋ ಒಂದು ಕೇಳಬೇಕು ಅಂದಾಗ ಎಷ್ಟೋ ಜನಕ್ಕೆ ಈ PhD ಅನ್ನೋದು ಮಾಡಕ್ ಸಿಕ್ಕಾಪಟ್ಟೆ ಇಷ್ಟ ಇರುತ್ತೆ. ಆದ್ರೆ ಅವ್ರಿಗೆ ಏನಪ್ಪಾ ಅಂದ್ರೆ ಎಷ್ಟೇ ಸಲ ಟ್ರೈ ಮಾಡಿ 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 ಆಗ್ತಾ ಇರಲ್ಲ. ಅದೇ IAS KS ಅಷ್ಟೇ. ತಮ್ಗೆಲ್ಲ ತಿಳಿದಿರ್ಬೋದು, ಎಷ್ಟೋ ಜನಕ್ಕೆ ಗೋರ್ಮೆಂಟ್ ಅನ್ನೋದ ಋಣ ಇರುತ್ತೆ. ಆದ್ರೆ ಯಾಕೋ ಗೊತ್ತಿಲ್ಲ, ಆದ್ರೆ IAS ಪಾಸ್ ಆಗ್ತಾ ಇಲ್ಲ, KS ಪಾಸ್ ಆಗ್ತಾ ಇಲ್ಲ. ಆದ್ರೆ ಯಾವ ಕಾರಣ? ಎಷ್ಟೋ ಜನಕ್ಕೆ ತಮ್ಗೆಲ್ಲ ತಿಳಿದಿರ್ಬೋದು, ಈ ನಾಗದೋಷ ಅಂದ್ರೆ ತಮ್ಗೆಲ್ಲ ಗೊತ್ತಿರ್ಬೋದು, ನಾಗದೋಷ ಆಗಿರ್ಬೋದು, ಕಾಳ ಸರ್ಪದೋಷ ಆಗಿರ್ಬೋದು, ಇವೆರಡೂ ಕೂಡ ನಿಮ್ಗೆ ಮುಂದುವರಿಲಿಕ್ಕೆ ಬಿಡಲ್ಲ. ಯಾಕಂದ್ರೆ ಈ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಹೋಗ್ಬೇಕು ಅಂದು ಅಥವಾ ಒಂದು MBBS ಒಂದು ಮುಂದುವರಿಕೆ ಆಗಿರ್ಬೋದು, ಎಷ್ಟೋ ಜನರಿಗೆ ಮಧ್ಯದಲ್ಲೇ ಕತ್ರಿ ಅನ್ನೋದು ಬರುತ್ತೆ. ಹಾಗಾಗಿ ಈ ಒಂದು ಎಫೆಕ್ಟ್ನೆಸ್ ಯಾರಪ್ಪ ಕೊಡ್ತಾರಪ್ಪ ಅಂದ್ರೆ ಈ ನಾಗದೋಷ ಮಾತ್ರನೇ. ಯಾಕಂದ್ರೆ ಹೈಯರ್ ಎಜುಕೇಶನ್ ನ ಕತ್ರಿ ಕೊಡೋವಂಥವ್ರು. ಮತ್ತೆ ಇಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ ಎಷ್ಟೋ ಜನ ತಪ್ಪು ಕೆಲಸ ಏನಪ್ಪಾ ಮಾಡ್ತಾರೆ ಅಂದ್ರೆ ಆ ಗ್ರಹದ ಎಫೆಕ್ಟ್ನೆಸ್ ಏನಾದ್ರು ಇದೆಯಾ ಅಂದ್ರೆ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಹೈಯರ್ ಎಜುಕೇಶನ್ ಏನೋ ಮಾಡಿಸ್ತಾ ಇರ್ತಾರೆ. ಎಷ್ಟೋ ಜನರಿಗೆ ಈ ಕೆಲಸದ ಬಗ್ಗೆನೂ ಅವ್ರು ನೋಡ್ಕೊಳಲ್ಲ. ಅಂದ್ರೆ ಎಷ್ಟೋ ಜನರಿಗೆ ವಿದ್ಯಾಭ್ಯಾಸ ಒಂದಾಗುತ್ತೆ, ಮಾಡತಕ್ಕಂಥ ಕೆಲಸ ಬೇರೆ ಆಗುತ್ತೆ. ಯಾವ ಕಾರಣ ಅಂದ್ರೆ ಇಲ್ಲಿ ತಿಳ್ಕೊಳ್ಳಿ, ಕೆಲಸವನ್ನು ಆ ವ್ಯಕ್ತಿಗೆ ಯಾವ ಕೆಲಸ ವೃತ್ತಿ ಆಗ್ಬರುತ್ತೆ ಅನ್ನೋದು ಕೂಡ ನಮ್ಗೆ ನೋಡ್ಕೋಬೇಕಾಗತ್ತೆ. ಹಾಗಾಗಿ ಈ IAS KS ಏನೇ ಆಗಿರ್ಬೋದು, MBBS ಆಗಿರ್ಬೋದು, ಹಾಗಾಗಿ ಅದರ ತಕ್ಕನಾಗೆ ನಾವು SLC PUC ಅಂದ್ರೆ ಆ ಒಂದು ಮಗುವಿನಲ್ಲಿ ಸ್ಟಾರ್ಟಿಂಗ್ ಇಂದಾನೆ ಒಂದು ಹೇಗೆ ಒಂದು ಮರ ಬರ್ಲಿಕ್ಕೆ, ನಾವು ವೃಕ್ಷ ಬರ್ಲಿಕ್ಕೆ ಒಂದು ಬೀಜವನ್ನು ಹೇಗೆ ನೆಡ್ತೀವೋ ಚಿಕ್ಕ ವಯಸ್ಸಿನಲ್ದೇನೆ ಆ ಬೀಜ ಅನ್ನೋದು ಹಾಕೋಬೇಕಾಗತ್ತೆ. ಹಾಗಾಗಿ ಆ ಒಂದು ಮಗುವಿನ ಬ್ರೈನ್ ಅಲ್ಲಿ ಯಾವ ಸ್ಥಾನ ಅಂದ್ರೆ ನೋಡಪ್ಪ, ನೀನ್ ಈ ಒಂದು ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಇದು ತಗೊಂಡ್ರೆ ನೀನ್ ಈ ರೀತಿ ಡೈವರ್ಟ್ ಆಗ್ತೀಯ, ನಿನ್ನ ಜಾತಕದಲ್ಲಿ ಈ ರೀತಿ ಇದೆ ಅಂದ್ರೆ ಯಾವತ್ತೇ ಆಗ್ಲಿ ಜಾತಕ ಅನ್ನೋದೇನಪ್ಪ ಅಂದ್ರೆ ಒಬ್ಬ ವ್ಯಕ್ತಿನ ಯಾವ ಮಾರ್ಗದಲ್ಲಿ ಹೋಗ್ಬೇಕು ಅನ್ನೋದು ಮಾತ್ರನೇ ತಿಳಿಸುತ್ತೆ. ಈ ಒಂದು ಜಾತಕದಿಂದಾನೇ ಅವನ ಒಂದು ಲಕ್ಕಿ ಸ್ಟಾರ್ ಆಗ್ತಾನೆ. ಸುಳ್ಳೋದು ಏನು ಅಂದ್ರೆ ಒಂದು ಲಕ್ಕಿ ಸ್ಟಾರ್ ಆಗಿರ್ಬೋದು, ಏನೇ ಒಂದು ಕ್ಲಿಕ್ ಅನ್ನೋದು, ನೇಮು ಫ್ರೇಮು, ಯಾವ ಸಮಯ, ಒಂದು ಮದುವೆ ಆಗಿದ ಸಮಯ ಆಗಿರ್ಬೋದು, ಆ ಮಗು ಹುಟ್ಟಿದ ಸಮಯ ಆಗಿರ್ಬೋದು, ಅಥವಾ ದಶಾಭುಕ್ತಿಯ ಸಮಯ ಆಗಿರ್ಬೋದು. ಆದ್ರೆ ಈ ವಿಚಾರ ನಾವ್ ಏನ್ ಮುಖ್ಯವಾಗಿ ತಿಳ್ಕೊಬೇಕಂದ್ರೆ ಒಂದು ಏನೋ ಒಂದು ರಾಶಾಧಿಪತಿಗಳ ಒಂದು ಸಮಯನ ತಿಳ್ಕೊಬೇಕಾಗತ್ತೆ. ಯಾವ ರಾಶಿ, ಯಾವ ದಶ, ಯಾವ ಅಂತರ್ದಶ, ಆ ಮಗುವಿಗೆ ಏನಾದ್ರು ಗಂಡಾಂತರ ಇದೆಯಾ ಅಂದ್ರೆ ಎಷ್ಟೋ ಜನ ಏನಪ್ಪಾ ಅಂದ್ರೆ ಗಂಡಾಂತರ ಇರೋದನ್ನೇ ಮರ್ತೋಗ್ಬಿಡ್ತಾರೆ. ಆದ್ರೆ ಆ ಮಗು SLC ಅಂದ್ರೆ PUC ಅಲ್ಲಿ ದೊಡ್ಡ ರ್ಯಾಂಕ್ ಬರ್ಬೇಕು ಅಂತ ಇರ್ತಾರೆ, ಅಥವಾ MBBS ನಮ್ಮ ಮಗ MBBS ಹೋಗಿ
ಒಂದು ಹಾರ್ಟ್ ಸರ್ಜನ್ ಆಗ್ಬೇಕು ಅಂತ ಇರ್ತಾರೆ. ಆದ್ರೆ ಆ ಮಗುಗೆ ಗಂಡಾಂತರ ಇರೋದು ನಾವು ಅಲ್ಲೇ ನೋಡ್ಕೋಬೇಕಾಗತ್ತೆ. ತದನಂತರದ ಮೇಲೆ ಆ ದಶಾ ಭುಕ್ತಿ ಅವ್ರಿಗೇನಾದ್ರು ಎಫೆಕ್ಟ್ನೆಸ್ ಮಾಡತ್ತಾ ಅಂದ್ರೆ ಒಂದು ಆಯುಷ್ಗೆ ಆಗಿರ್ಬೋದು, ಮತ್ತೆ ಇನ್ನೊಂದು ಕೆಲವೊಂದು ಶುಕ್ರ ದಶೆ ಎಷ್ಟು ಒಳ್ಳೇದೋ ಅಷ್ಟೇ ಕೆಟ್ಟದು ಕೂಡ ಆಗಿರುತ್ತೆ. ಅಂದ್ರೆ ಶುಕ್ರ ದಶೆ ರಾವು ಅಂತರ್ಭುಕ್ತಿ ಬಂದ್ರೆ ತಮ್ಗೆಲ್ಲ ತಿಳಿದಿರ್ಬೋದು. ಅಂದ್ರೆ ಈ ಅಂದ್ರೆ ಶುಕ್ರ ದಶೆ ರಾವು ಬಂತಂದ್ರೆ ಈ ಒಂದು ಸಾಮಾನ್ಯವಾಗಿ ತಮ್ಗೆಲ್ಲ ತಿಳಿದಿರ್ಬೋದು. ಅಂದ್ರೆ ಕುಡಿಯೋ ಚಟ ಆಗಿರ್ಬೋದು ಅಥವಾ ಒಂದು ಸಿಗರೇಟು ಈ ರೀತಿಯಲ್ಲಿ ಕೆಲಸ ಅಂತ ಅಂದ್ರೆ ಅವರ ಸ್ನೇಹಿತರೇ ಆಗಿರ್ಬೋದು, ಈ ಅವರು ಹೇಳ್ಕೊಡುವಂತವ್ರು ಕೂಡ ಗುರುಗಳಾಗ್ತಾರೆ. ಹಾಗಾಗಿ ಈ ಶುಕ್ರ ದಶೆ ಬಂತು ಅಥವಾ ರಾಹು ದಶೆಯಲ್ಲಿ ಶುಕ್ರ ಎಫೆಕ್ಟೆಡ್ ಆದ, ಹಾಗಾಗಿ ಆ ಸಮಯ ಬಂದಾಗ ನಾವೆಲ್ಲ ಏನ್ ನೋಡ್ಕೋಬೇಕಂದ್ರೆ ಈ ತರ ಎಫೆಕ್ಟ್ನೆಸ್ ಏನಾದ್ರು ಇದೆಯಾ. ಯಾಕಂದ್ರೆ ಈ ಯಾವುದೇ ಒಬ್ಬ ಮಕ್ಕಳು ಕೂಡ ನಾವು ಒಂದು ಹಾಳಾಗಿ ಹೋಗೋದು ಯಾವಾಗ ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿರ್ಬೋದು, ಅವರು ಸ್ಟಾರ್ಟಿಂಗ್ ಲೈಫ್ ಅಂದ್ರೆ ಒಂದು SLC ಆಗಿರ್ಬೋದು, ಅದ ಆ SLC ಅಲ್ಲಿ ಒಂದು ಪ್ರೀತಿ ಪ್ರೇಮ ಅನ್ನತಕ್ಕಂತ ಒಂದು ತಪ್ಪು ಕೆಲಸ ಮಾಡ್ತಾರೆ. ಆ ಸಮಯದಲ್ಲಿ ಏನಾದ್ರು ಆ ಒಂದು ಮಗುಗೆ ಏನಾದ್ರು ಆತ ಒಂದು ತೊಂದರೆ ಇದೆಯಾ ಅಂತ ನೋಡ್ಕೋಬೇಕಾಗತ್ತೆ. ಮತ್ತೆ ಸೆಕೆಂಡರಿ ಎಜುಕೇಶನ್ PUC ಅಲ್ಲಿ ಏನಾದ್ರು ಆತರ ಒಂದು ಫಸ್ಟ್ ಸೆಕೆಂಡ್ ಅಲ್ಲಿ ಏನಾದ್ರು ತೊಂದರೆ ಇದೆಯಾ ಅದನ್ನ ನೋಡ್ಕೊಬೇಕು. ತದನಂತರ ಮೇಲೆ ಆ ಮಗು ಮೆಚೂರ್ಡ್ ಅನ್ನೋದು ಬಂದಿರುತ್ತೆ, ಅಂದ್ರೆ ಈ ಒಂದು ಡೈವರ್ಟ್ ಅನ್ನೋದು. ಹಾಗಾಗಿ ಆ ಮಗು ಆ ಹುಡುಗನ್ಗೆ ಒಂದು ಪ್ರೀತಿ ಅನ್ನೋದು ಇರಲ್ಲ, ಆದ್ರೆ ಅವನ ಕಾನ್ಸಂಟ್ರೇಷನ್ ಅವನ ಒಂದು ಗುರಿಯ ಕಡೆ ಇರುತ್ತೆ. ಆದ್ರೆ ಆ ಒಂದು ಗುರಿ ಅನ್ನೋದಿದ್ದಾಗ ಅವನ್ಗೆ ಆ ಏನ್ ಇಷ್ಟಪಟ್ಟಿರ್ತಾರೋ ಅದು ಆಗಕ್ ಬಿಡ್ತಾ ಇರಲ್ಲ. ಯಾವ ಒಂದು ಏನಂದ್ರೆ ದಶ ಅಂತರ್ದಶ. ಹಾಗಾಗಿ ಏನಪ್ಪಾ ಅಂದ್ರೆ ಅವನ್ಗೆ ಏನೋ ಒಂದು ಅನ್ಕೊಂಡಿರ್ತಾನೆ ಅದು ಆಗ್ತಾ ಇಲ್ಲ. ಆದ್ರೆ ಅವ್ನ್ ಏನ್ ಅನ್ಕೊಂತಾನೆ ಅಂದ್ರೆ ನನ್ ಯಾವ್ದಕ್ಕೆ ಕೈ ಹಾಕ್ರು ಆಗಲ್ಲ. ಹಾಗಾಗಿ ಏನಪ್ಪಾ ಮಾಡೋದ ಅಂದ್ರೆ ಸ್ನೇಹಿತರ ಜೊತೆ ನಾನು ಏನೇ ಮಾಡಿದ್ರು ಸಕ್ಸಸ್ ಆಗ್ತಾ ಇಲ್ಲ ಅಂದ್ಬಿಟ್ಟು ಅವ್ನ ಮೈಂಡ್ ನ ಡೈವರ್ಟ್ ಮಾಡ್ಕೊಂತಾನೆ. ಅವಾಗ ಏನಾಗತ್ತೆ, ಒಳ್ಳೆ ಸ್ನೇಹಿತರು ಸಿಗೋ ಜಾಗದಲ್ಲಿ ಕೆಟ್ಟ ಸ್ನೇಹಿತರು ಏನಾದ್ರು ಸಿಕ್ಕಿದ್ರೆ ಈ ರೀತಿಯಲ್ಲಿ ಅಂದ್ರೆ ಒಂದು ಒಂದು ಕುಡಿಯೋದಾಗಿರ್ಬೋದು, ಏನಾದ್ರು ಒಂದು ಚಟದಲ್ಲಿ ಅಭ್ಯಾಸದಲ್ಲಿ ಬಿದ್ದು ಮತ್ತೆ ಆ ಅಭ್ಯಾಸ ಬ್ರೇಕ್ ಅನ್ನೋದು ಆಗತ್ತೆ. ಹಾಗಾಗಿ ನಾವು ಮುಂಚೆನೆ ನೋಡ್ಕೋಬೇಕಾಗತ್ತೆ ಏನಾದ್ರು ಆ ವ್ಯಕ್ತಿಗೆ ಏನಾದ್ರು ಯಾವ್ದಾದ್ರು ಎಫೆಕ್ಟ್ನೆಸ್ ಆಗುತ್ತಾ ಇಲ್ವಾ ಅನ್ನೋದು. ಮತ್ತೆ ಈ IAS KS ಏನೇ ಒಂದು ತೊಂದರೆ ಇದ್ದಾಗ ತಮ್ಗೆಲ್ಲ ಹೇಳಿದೆ, ಅಂದ್ರೆ ನಾಗದೋಷ ಏನಾದ್ರು ಸರ್ಪದೋಷದಿಂದ ಏನಾದ್ರು ಕೂಡಿದ್ದೆ ಆದ್ರೆ ಅವನ್ಗೆ ಒಂದು ಎಜುಕೇಶನ್ ಅನ್ನೋದು ಆಗಕ್ ಬಿಡ್ತಾರಲ್ಲ. ಹಾಗಾಗಿ ಏನಂದ್ರೆ ಆ ಮುಂಚಿತವಾಗಿ ಆ ನಾಗದೋಷದ ಅಂದ್ರೆ ಸರ್ಪದೋಷದ ಒಂದು ಪರಿಹಾರ ಅಂದ್ರೆ ಆ ಶ್ಲೇಷ ಬಲಿ ಆಗಿರ್ಬೋದು, ಸರ್ಪ ಸಂಸ್ಕಾರದ ವಿಚಾರವನ್ನು ಬರುತ್ತೆ. ಹಾಗಾಗಿ ಅದು ಮಾಡಿಸ್ಕೊಂಡಿದಾದ್ರೆ ಸಿಕ್ಕಾಪಟ್ಟೆ ಒಳ್ಳೇದು. ಹಾಗಾಗಿ ಈ ವಿಡಿಯೋ ತಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿ ಒಂದು ಈ ಒಂದು ಕೆಲಸದ ವೃತ್ತಿ ಹಾಗೂ ಹೈಯರ್ ಎಜುಕೇಶನ್ ನನ್ ಮಗ ಹಾಗೇ ಆಗ್ಬೇಕು ಅಂದಾಗ ಈ 3 ಭಾಗನ ನೋಡಿ ಅನ್ನುತ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನನ್ನ ನಂಬರ್ನ ಈ ವಿಡಿಯೋ ಕೊನೆಯಲ್ಲಾದ್ರೂ ಸ್ಟಾರ್ಟಿಂಗ್ ಅಲ್ಲಾದ್ರೂ ಇದ್ದೇ ಇರುತ್ತೆ. ಹಾಗಾಗಿ ವಾಟ್ಸಪ್ ಮಾಡಿ ಅನ್ನುತ್ತಾ ಈ ನನ್ನ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.